ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕೀಯದಲ್ಲಿ ಇಂದು ಮತ್ತೊಂದು ಕುತೂಹಲಕಾರಿ ದೃಶ್ಯಕ್ಕೆ ವಿಧಾನಸಭೆ ಸಾಕ್ಷಿಯಾಗಿದೆ. ಒಂದು ಕಾಲದಲ್ಲಿ ಇದೇ ಸದನದ ಮುಂಚೂಣಿ ಸಾಲಿನಲ್ಲಿ ಕುಳಿತು ಸರ್ಕಾರದ ಚುಕ್ಕಾಣಿ ಹಿಡಿದಿದ್ದ ನಾಯಕ ಇಂದು ಅದೇ ಸದನಕ್ಕೆ ಮಾಜಿ ಮುಖ್ಯಮಂತ್ರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅವರೇ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ವಿಧಾನಸಭೆಯ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಎಂಟ್ರಿಗಿಂತಲೂ ಹೆಚ್ಚು ಚರ್ಚೆಗೆ ಕಾರಣವಾಗಿದ್ದು ಅವರು ಕುಳಿತಿರುವ ಆಸನ. ಹೌದು, ಮುಖ್ಯಮಂತ್ರಿಯಾಗಿದ್ದಾಗ ಸದನದ ಮುಂಚೂಣಿ ಭಾಗದಲ್ಲಿ ಕುಳಿತು ಆಡಳಿತ ನಡೆಸ್ತಾ ಇದ್ದ ಸಿದ್ದರಾಮಯ್ಯ ಇಂದು ಹಿಂಬದಿ ಸಾಲಿನಲ್ಲಿ ಕುಳಿತಿರುವ ದೃಶ್ಯ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಈ ಒಂದು ಆಸನದ ಹಿಂದೆ ಏನು ರಾಜಕೀಯ ಸಂದೇಶ ಇದೆ? ಸಿದ್ದರಾಮಯ್ಯ ಅವರು ಈ ಬದಲಾವಣೆಯನ್ನ ಹೇಗೆ ಸ್ವೀಕರಿಸಿದ್ದಾರೆ? ಇದು ಕೇವಲ ಆಸನದ ಬದಲಾವಣೆಯೇ ಅಥವಾ ಕರ್ನಾಟಕ ಕಾಂಗ್ರೆಸ್ನಲ್ಲಿನ ದೊಡ್ಡ ರಾಜಕೀಯ ಬದಲಾವಣೆಯ ಪ್ರತೀಕವೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಮೊದಲಿಗೆ ಸಿದ್ದರಾಮಯ್ಯ ಅವರು ಮತ್ತೆ ವಿಧಾನಸಭೆಗೆ ಬಂದಿದ್ದು ಯಾಕೆ? ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ? ಸಿದ್ದರಾಮಯ್ಯ ಅವರು ಮೇ 28ರಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಕಾಂಗ್ರೆಸ್ ಹೈಕಮಾಂಡ್ನ ಸೂಚನೆಯ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿರುವುದಾಗಿ ಅವರು ಹೇಳಿದ್ರು. ರಾಜೀನಾಮೆ ನೀಡಿದ ಬಳಿಕ ಅವರು ರಾಜ್ಯ ರಾಜಕೀಯದಲ್ಲೇ ಸಕ್ರಿಯವಾಗಿರುತ್ತೇನೆ ಅಂತ ಸ್ಪಷ್ಟಪಡಿಸಿದ್ರು. ಅಂದರೆ ಮುಖ್ಯಮಂತ್ರಿ ಸ್ಥಾನ ಹೋದರೂ ರಾಜಕೀಯದಿಂದ ದೂರವಾಗುವ ಪ್ರಶ್ನೆ ಇಲ್ಲ ಎಂಬ ಸಂದೇಶವನ್ನ ಸಿದ್ದರಾಮಯ್ಯ ಅವರು ನೀಡಿದ್ರು. ಇದೀಗ ಅದರ ಮೊದಲ ದೊಡ್ಡ ಚಿತ್ರ ವಿಧಾನಸಭೆಯಲ್ಲಿ ಕಾಣಿಸಿಕೊಂಡಿದೆ. ಆಗಸ್ಟ್ 13ರಂದು ವಿಧಾನಮಂಡಲದ ಮುಂಗಾರು ಅಧಿವೇಶನ ಆರಂಭವಾಗಿತ್ತು. ಆದರೆ ಮೊದಲ ದಿನದ ಅಧಿವೇಶನಕ್ಕೆ ಸಿದ್ದರಾಮಯ್ಯ ಅವರು ಹಾಜರಾಗಿರಲಿಲ್ಲ. ಇದು ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಆದರೆ ಎರಡನೇ ದಿನವಾದ ಇಂದು ಸಿದ್ದರಾಮಯ್ಯ ಅವರು ಸದನಕ್ಕೆ ಆಗಮಿಸಿದ್ದಾರೆ ಮತ್ತು ಸದನದಲ್ಲಿ ತಮ್ಮ ಸಹ ಸದಸ್ಯರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಆದರೆ ಕ್ಯಾಮೆರಾಗಳ ಗಮನ ಸೆಳೆದಿದ್ದು ಮತ್ತೊಂದು ವಿಷಯ. ಕೊನೆಯ ಸಾಲಿನ ಆಸನದಲ್ಲಿ ಕುಳಿತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ಈಗ ದೊಡ್ಡ ಚರ್ಚೆಯಾಗಿದೆ. ಒಮ್ಮೆ ಯೋಚನೆ ಮಾಡಿ, 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ರಾಜ್ಯದ ಆಡಳಿತ ನಡೆಸಿದ ನಾಯಕ ಮತ್ತೆ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮತ್ತೊಮ್ಮೆ ಮುಖ್ಯಮಂತ್ರಿಯಾದ ನಾಯಕ, ರಾಜ್ಯದ ಬಜೆಟ್ಗಳನ್ನು ಮಂಡಿಸಿದ ನಾಯಕ, ಸದನದಲ್ಲಿ ಪ್ರತಿಪಕ್ಷದ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ ನಾಯಕ. ಇಂದು ಅದೇ ನಾಯಕ ಸಾಮಾನ್ಯ ಶಾಸಕರಾಗಿ ಹಿಂಬದಿ ಸಾಲಿನಲ್ಲಿ ಕುಳಿತುಕೊಂಡಿದ್ದಾರೆ. ಇದು ರಾಜಕೀಯದ ಬದಲಾವಣೆಯ ಒಂದು ಜೀವಂತ ಚಿತ್ರ. ಬದಲಾದ ಕಾಲ, ಬದಲಾದ ಕುರ್ಚಿ, ಆದರೆ ಬದಲಾಗದ ರಾಜಕೀಯ ಅನುಭವ. ಇದು ಸಿದ್ದರಾಮಯ್ಯ ಅವರ ಇಂದಿನ ಚಿತ್ರವನ್ನ ವಿವರಿಸುವ ಒಂದು ಸಾಲು. ಸಿದ್ದರಾಮಯ್ಯ ಅವರಿಗೆ ಅಧಿಕಾರದ ಕುರ್ಚಿ ಹೊಸದಲ್ಲ, ಅಧಿಕಾರ ಕಳೆದುಕೊಳ್ಳುವುದು ಹೊಸದಲ್ಲ. 2018ರಲ್ಲೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ರು. ಅದರ ನಂತರವೂ ರಾಜಕೀಯವಾಗಿ ಸಕ್ರಿಯರಾಗಿದ್ರು. 2023ರಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಸ್ಥಾನಕ್ಕೇರಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನವನ್ನ ಕೇವಲ ಮುಖ್ಯಮಂತ್ರಿ ಸ್ಥಾನದಿಂದ ಅಳಿಯಲು ಸಾಧ್ಯವಿಲ್ಲ. ಅವರ ರಾಜಕೀಯ ಪ್ರಭಾವ ಇನ್ನೂ ಕಾಂಗ್ರೆಸ್ನಲ್ಲಿ ದೊಡ್ಡದಾಗಿದೆ. ಇದೀಗ ಪ್ರಶ್ನೆ, ಹಿಂಬದಿ ಸಾಲಿನಲ್ಲಿ ಕುಳಿತರೂ ಸಿದ್ದರಾಮಯ್ಯ ಅವರ ಧ್ವನಿ ಸದನದಲ್ಲಿ ಎಷ್ಟು ಪ್ರಭಾವ ಬೀರುತ್ತದೆ? ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಯಾಕಂದ್ರೆ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಸವಾಲುಗಳಿವೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಸಂದರ್ಭದಲ್ಲಿ ಇದು ಪ್ರಮುಖ ಅಧಿವೇಶನವಾಗಿದೆ. ಮತ್ತೊಂದೆಡೆ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ವಿರುದ್ಧ ಆಕ್ರಮಣಕಾರಿ ತಂತ್ರದೊಂದಿಗೆ ಸದನಕ್ಕೆ ಬಂದಿವೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಅನುಭವ ಕಾಂಗ್ರೆಸ್ಗೆ ಎಷ್ಟು ಸಹಾಯವಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ವಿಶೇಷವಾಗಿ ಹೊಸ ಸಚಿವರಲ್ಲಿ ಹಲವರಿಗೆ ಸದನದ ಅನುಭವ ಕಡಿಮೆ. ಇಂತಹ ಸಂದರ್ಭದಲ್ಲಿ ಸದನದಲ್ಲಿ ಸರ್ಕಾರವನ್ನ ರಕ್ಷಿಸಲು ಅನುಭವಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಸಿದ್ದರಾಮಯ್ಯ ಅವರು ಈಗ ಸಚಿವರಲ್ಲ, ಆದರೆ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ, ಅನೇಕ ವರ್ಷಗಳ ವಿಧಾನಸಭಾ ಅನುಭವ ಹೊಂದಿರುವವರು. ಹೀಗಾಗಿ ಸರ್ಕಾರಕ್ಕೆ ಅಗತ್ಯವಾದ ಸಂದರ್ಭದಲ್ಲಿ ಅವರು ಮಧ್ಯೆ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅದು ಸರ್ಕಾರದ ಪರವಾಗಿರಬಹುದು ಅಥವಾ ಪಕ್ಷದ ಒಳಗಿನ ರಾಜಕೀಯ ಸಮತೋಲನ ಕಾಪಾಡುವ ದೃಷ್ಟಿಯಿಂದಲೂ ಇರಬಹುದು. ಇದೀಗ ಮತ್ತೊಂದು ಪ್ರಮುಖ ವಿಚಾರಕ್ಕೆ ಬರೋಣ. ಸಿದ್ದರಾಮಯ್ಯ ಅವರು ಕೊನೆಯ ಸಾಲಿನಲ್ಲಿ ಕುಳಿತಿರುವುದನ್ನ ರಾಜಕೀಯ ಸಂದೇಶ ಅಂತ ನೋಡಬಹುದೇ? ಇದಕ್ಕೆ ನೇರವಾದ ಉತ್ತರ ಕೊಡುವುದು ಕಷ್ಟ. ಯಾಕಂದ್ರೆ ಆಸನ ವ್ಯವಸ್ಥೆ ಅನ್ನೋದು ವಿಧಾನಸಭೆಯ ನಿಯಮಗಳು ಮತ್ತು ಪ್ರಸ್ತುತ ಸ್ಥಾನಮಾನಕ್ಕೆ ಸಂಬಂಧಪಟ್ಟ ವಿಷಯ. ಮುಖ್ಯಮಂತ್ರಿಯಾಗಿದ್ದಾಗ ಅವರು ಮುಂಚೂಣಿ ಸಾಲಿನಲ್ಲಿ ಕುಳಿತಿದ್ರು. ಈಗ ಅವರು ಮಾಜಿ ಮುಖ್ಯಮಂತ್ರಿಯಾಗಿದ್ದು ಸಚಿವ ಸಂಪುಟದ ಭಾಗದಲ್ಲಿಲ್ಲ. ಹೀಗಾಗಿ ಆಸನ ಬದಲಾಗಿರುವುದು ಸಹಜ. ಒಂದು ಕಡೆ ಅಧಿಕಾರದ ಬದಲಾವಣೆ, ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಹೊಸ ನಾಯಕತ್ವ, ಮಧ್ಯದಲ್ಲಿ ಹಿರಿಯ ನಾಯಕ ಸಿದ್ದರಾಮಯ್ಯ. ಹೀಗಾಗಿ ಈ ಫೋಟೋವನ್ನ ರಾಜಕೀಯ ವಿಶ್ಲೇಷಕರು ವಿಭಿನ್ನ ರೀತಿಯಲ್ಲಿ ನೋಡುವ ಸಾಧ್ಯತೆ ಇದೆ.
ಕೆಲವರು ಇದನ್ನ ಸಹಜ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಇನ್ನು ಕೆಲವರು ಇದನ್ನ ಕಾಂಗ್ರೆಸ್ನಲ್ಲಿನ ನಾಯಕತ್ವ ಬದಲಾವಣೆಯ ಸಂಕೇತ ಅಂತ ನೋಡ್ಬೋದು. ಆದರೆ ಸಿದ್ದರಾಮಯ್ಯ ಅವರ ನಡೆ ಮಾತ್ರ ಒಂದು ವಿಷಯವನ್ನ ಹೇಳುತ್ತೆ. ಅವರು ಸದನದಿಂದ ದೂರವಾಗಿಲ್ಲ, ಅವರು ಮತ್ತೆ ಸದನಕ್ಕೆ ಬಂದಿದ್ದಾರೆ. ಅಂದ್ರೆ ರಾಜಕೀಯವಾಗಿ ಸಕ್ರಿಯವಾಗಿರುವ ಸಂದೇಶವನ್ನ ಮತ್ತೊಮ್ಮೆ ನೀಡಿದ್ದಾರೆ. ಇಲ್ಲಿ ಮತ್ತೊಂದು ವಿಚಾರವನ್ನ ಗಮನಿಸಬೇಕು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ರಾಷ್ಟ್ರೀಯ ರಾಜಕೀಯಕ್ಕೆ ಹೋಗ್ತಾರೆ ಎಂಬ ಚರ್ಚೆ ನಡೆದಿತ್ತು. ರಾಜ್ಯ ರಾಜಕೀಯದಲ್ಲೇ ಮುಂದುವರಿಯುವುದಾಗಿ ಅವರು ಸ್ಪಷ್ಟಪಡಿಸಿದ್ರು. ಹೀಗಾಗಿ ವಿಧಾನಸಭೆಗೆ ಅವರ ಇಂದಿನ ಹಾಜರಾತಿ ಆ ಹೇಳಿಕೆಗೆ ಮತ್ತೊಂದು ದೃಢೀಕರಣದಂತಾಗಿದೆ. ಅವರು ರಾಜ್ಯ ರಾಜಕೀಯದಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸದನದಲ್ಲಿ ಅವರ ಪಾತ್ರ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.